ಆಗ್ಲೇ ಹೆಂಡತಿ ಅಂತ ಹೇಳ್ತಿದ್ದೀರಲ್ಲ. ಅಯ್ಯೋ ನೀನಿರು ನೈನಿ. ಹೇ, ನೀನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ್ವೆ. ಸ್ಪಷ್ಟವಾಗಿ ಅವಳು ನಯನಿ ಅಲ್ಲ ಅಂತ ಮತ್ತೆ ತನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನಿಮಗೆ ಗೊತ್ತಾಗ್ತಿಲ್ವಾ? ಮದ್ವೆ ಅಂತಾನೆ ಅಲ್ಲ ಸ್ವಾಮಿ, ನಮ್ ದೊಡ್ಡದ್ಗೆ ಎತ್ಕೊಂಡಿರೋ ಗಾಯತ್ರಿ ಪುಟ್ಟಿನೂ ಕೂಡ ಯಾರು ಅಂತಾನೆ ಮರ್ತೋಗಿರ್ತಾರ ಅವರು. ನಮ್ ಅಕ್ಕನ್ಗೆ ಯಾವಾಗ ಹಳೆದೆಲ್ಲ ನೆನ್ಪಾಗತ್ತೋ ಆಗ್ ಮಾತ್ರ ನನ್ ಮಗಳು ಉಲುಚಿ ಬಗ್ಗೆ ಕೂಡ ನನಗೆ ಗೊತ್ತಿಲ್ದಿರೋ ವಿಷಯ ಎಲ್ಲ ಹೇಳ್ತಾಳೆ. ಅದೇ ಕಣ್ಕಟ್ಟು. ಕೆಲವು ರಹಸ್ಯಗಳನ್ನ ತಿಳ್ಕೊಂಡು ಬಂದು ನಿಮ್ಮನ್ನ ಯಾಮಾರಿಸ್ತಾ ಇದ್ದಾಳೆ. ಯಜಮಾನ್ರೆ, ಯಾರನ್ನ ನೋಡಿದ್ರು ನನ್ನನ್ನೇ ಯಾಕೆ ಅನುಮಾನಿಸ್ತಾ ಇದ್ದಾರೆ? ನಾನೇನ್ ಮಾಡಿದ್ದೀನಿ ಅಂತ? ನೀನೇನ್ ಮಾಡ್ಲಿಲ್ಲ ನೈನಿ, ನೀನ್ ಕಾಮ್ ಆಗಿರು, ಅವರೇ ಹೋಗ್ಬಿಡ್ತಾರೆ. ಹೋಗಲ್ಲ ಕಂದ, ಇವತ್ತು ಇವಳು ನಯನಿ ಹೌದೋ ಅಲ್ವೋ ಅಂತ ಪ್ರೂವ್ ಮಾಡೇ ಹೋಗ್ತಾರೆ. ಅದು ಆಗದೆ ಇರೋ ಕೆಲ್ಸ. ಪಾಪ ಸ್ವಾಮಿಗಳಿಗೆ ಏನ್ ಸಮರ್ಪಿಸಿದಿರೋ ಏನೋ. ನಾನು ದುಡ್ಡನ್ನ ಮುಟ್ಟೋದಿಲ್ಲ. ಇನ್ನೇನ್ ಸಮರ್ಪಿಸಿದ್ರೋ ತಿಲ್ಲು ಆಂಟಿ. ಹೂವು ಹಣ್ಣು ಸಮರ್ಪಿಸಿ ಭಕ್ತಿಯಿಂದ ಕೈ ಜೋಡ್ಸಿದ್ರೆ ಅಖಂಡ ಸ್ವಾಮಿಗಳು ಅನುಗ್ರಹಿಸ್ತಾರೆ. ಅನುಗ್ರಹಿಸ್ತಾರ ಆದ್ರೆ ವಾಸ್ತವನ ಗ್ರಹಿಸಲ್ಲ. ಅದ್ಗೇನೆ ಅಲ್ಲ ಅಂತಂದ್ರೆ ಪಾಪ ಹತ್ಕೊಳ್ತಮ್ಮ. ಪಾಪಗಳು ನನ್ಗೆ ಹೊಸದಲ್ಲ. ಎಷ್ಟು ಮೂಟೆ ಕಟ್ಕೊಂಡಿದಿರೋ. ಇದೆಲ್ಲ ಬೇಡ ಬಿಡಿ. ನಮ್ಮ ಅಕ್ಕನೋ ಹೊಸ ಅಕ್ಕ ಅನ್ನೋ ಡೌಟ್ ಇಲ್ಲ ಆದ್ರೆ ನಿಮ್ಗಿದ್ರೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಸ್ವಾಮಿ ನೀವೇ ಹೇಳ್ಬೇಕು. ನಾನು ಒಂದ್ಸಲ ಹೇಳಿದ್ರು ಸರಿ, 100 ಸಲ ಹೇಳಿದ್ರು ಸರಿ, ಒಂದೇ ತಿಲೋತ್ತಮ, ಅವಳು ನಯನಿ ಅಲ್ಲ. ಯಾಕಂದ್ರೆ ಇವ್ರನ್ನ ಕರ್ಕೊಂಡ್ ಬಂದು ಬಯಸಿದ್ದಕ್ಕೆ ತಾಯಿ ಮಗ ಇಬ್ರು ಕೂಡ ಬೀದಿ ನಾಯಿಗ್ ಬದಲಾಗಿ ಬೊಗಳ್ತಾ ತಿಂದಿದ್ದು ಅರಗದೆ ತಿನ್ನಕ್ಕೂ ಏನು ಸಿಗದೆ. ಏಯ್, ಮಾತಾಡ್ದೆ ಸುಮ್ನಿರ್ತೀಯ? ಅಖಂಡ ಸ್ವಾಮಿ ಇವ್ರಿಗೆ ಸಾಕ್ಷಿಗಳನ್ನ ತೋರ್ಸೋವರೆಗೂ ಇವ್ರು ನಂಬಲ್ವಂತೆ. ತೋರಿಸ್ತೇನೆ. ಹಾ, ಆ ಕೆಲಸ ಮಾಡಿ. 10 ನಿಮಿಷ ಸಮಯ ಕೊಡಿ. ಅರ್ಧ ಗಂಟೆ ಟೈಮ್ ತಗೊಳ್ಳಿ, ಆದ್ರೆ ಅದಾದ್ಮೇಲೆ ಇಲ್ಲಿಂದ ಹೊರಟೋಗ್ಬಿಡ್ಬೇಕು. ನೀವು ತಡ ಮಾಡಬೇಡಿ. ನೈನಿಗೆ ತೊಂದರೆ ಕೊಡೋ ಕೆಲಸಗಳನ್ನ ನೀವು ಮಾಡೋದಕ್ಕೆ ಹೋಗ್ಬಿಡಿ. ಆಗಲಿ, ನೀನು ಬಾ ತಿಲೋತ್ತಮ. ನಾನು ಕೂಡ ಬರ್ತೀನಿ. ಬನ್ನಿ ಸ್ವಾಮಿ, ಬನ್ನಿ ಮಾಮ್, ಹೋಗೋಣ. ಏನ್ ಮಾಡ್ತಾರಂತೆ? ದುಡ್ಡು ಕೇಳಲ್ಲ ಆದ್ರೆ ಬಂಗಾರ ಡಿಮ್ಯಾಂಡ್ ಮಾಡ್ಬೋದೋ ಏನೋ. ಬ್ರೋ, ರಿಲ್ಯಾಕ್ಸ್ ಆಗಿರಿ. ಓಕೆ ಓಕೆ, ಥ್ಯಾಂಕ್ ಯು. ಏನ್ ಬೇಕು? ನಿಮ್ಗೆ ಇದ್ ಬೇಕೇನೋ, ಆದ್ರೆ ನನ್ಗೆ ಉತ್ತರ ಬೇಕು. ಪ್ರಶ್ನೆ ಏನು? ಆಗ್ಲೇ ಅಖಂಡ ಸ್ವಾಮಿಗಳು ಮನೇಲಿರೋದು ನಮ್ಮ ಅಕ್ಕ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಶಪಥ ಮಾಡಿ ಆಚೆಗೆ ಹೋದ್ರೆ ನೀವೆಲ್ಲಿಗ್ ಬಂದು ಇದನ್ ಮುಂದೆ ಇಟ್ಕೊಂಡು ನಿಮ್ ಪಾಡಿಗೆ ನಾವ್ ಕೆಲ್ಸ ಮಾಡಕ್ಕೆ ಹೇಗ್ರಿ ಸಾಧ್ಯ? ಅವ್ರ ಕೈಲಿ ಏನು ಸಾಧಿಸಕ್ಕಾಗಲ್ಲ. ಅದನ್ನ ನಂಬ್ಕೊಂಡು ನಾನ್ ಟೈಮ್ ವೇಸ್ಟ್ ಮಾಡಲ್ಲ. ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಅವ್ರ ಕೈಲಿ ಏನು ಆಗೋದಿಲ್ಲ. ವಲ್ಲಭ ಭಾವನ್ ಬಗ್ಗೆ ನೀವ್ ಹೇಳ್ತಿದ್ದೀರಾ ಅಂತಂದ್ರೆ ನಾನು ಒಪ್ಕೋತೀನಿ. ಆದ್ರೆ ನಿಮ್ ಅಮ್ಮ ಕರ್ಕೊಂಡ್ ಬಂದಿರೋ ಆ ಅಖಂಡ ಸ್ವಾಮಿಗಳು ಇದಕ್ಕೂ ಮುಂಚೆನು ಗಾಯತ್ರಿ ಪುಟ್ಟಿನ್ ನೋಡಿ ಅವರೇ ಗಾಯತ್ರಿ ಅತ್ತೆ ಅಂತ ಹೇಳಿದ್ರು. ನೆನ್ಪಿದ್ಯಾ? ಯಾಕೆ ಗೊತ್ತಿರಲ್ಲ? ಹೌದು ಬಿಡಿ.
ಮಕ್ಳ ಬಗ್ಗೆ ಎಲ್ರಿಗಿಂತ ಮುಂಚೆ ನಿಮ್ಗೆ ಗೊತ್ತಿದ್ರು ಕಳ್ರ ತರ ಮುಚ್ಚಿಟ್ಟಿದ್ರಲ್ಲ. ಆದ್ರೂ ಏನ್ ಪ್ರಯೋಜನ? ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಹೊಡ್ಕೊಳ್ಳೋದ್ ಬಿಟ್ಟು ಸಿಂಪಲ್ ಆಗಿ ನನಗ್ ಗೊತ್ತು ಅಂತ ಹೇಳಿ ಒಳ್ಳೆ ಅವಕಾಶನ ನೀವೇ ಕಳ್ಕೊಂಡ್ರಿ. ಇವಾಗ ಮತ್ತೆ ಚಾನ್ಸ್ ಸಿಕ್ಕಿದೆ ಅಲ್ವಾ? ಹೇಗೆ? ನೈನಿ ಅತ್ಗೆ ಅಲ್ಲ ಅಂತ ಅವರು ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ. ನೀನ್ ಕೂಡ ಪಾಲ್ಗೊಳ್ಬೋದು. ಪಕ್ಷ ಬದಲಾಯಿಸೋದ್ರಲ್ಲಿ ನೀನ್ ಎತ್ತಿದ ಕೈ ಅಲ್ವಾ? ಇಷ್ಟಕ್ಕೂ ಪ್ರೂವ್ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಇದೆ ಅಂತೀರಾ? ನಿನಗೆ ಪ್ರೂವ್ ಆಗ್ಬೇಕಾ? ಇಲ್ಲ ಅಂದ್ರೆ ನಿಮ್ಮ ಅಕ್ಕನೋ ಅಲ್ವಾ ಅನ್ನೋ ಸತ್ಯ ಗೊತ್ತಾಗ್ಬೇಕಾ? ಅದು ಅವ್ರ ಕಷ್ಟ, ನನಗೆ ಯಾಕ್ರಿ? ಶವಕ್ಕೆ ಸೆಂಟ್ ಹಾಕ್ಬಿಟ್ಟು ವಾಸನೆ ಹೀರ್ತಾ ಸ್ಮಶಾನದಲ್ಲಿ ಟೈಮ್ ಪಾಸ್ ಮಾಡೋ ಅಂತವಳೆ ನೀನು. ಯಾಕೆ ಹಾಗೆ ಹೇಳ್ತೀರಾ? ಪ್ರತಿಯೊಂದ್ರಲ್ಲೂ ಅವಕಾಶ ಹುಡುಕ್ಬೇಕು ಅಂತ ನೀವೇ ಹೇಳ್ತೀರಲ್ವಾ? ಉದ್ಧಾರ ಆಗಕ್ ನಾನ್ ಹೇಳಿದ್ದು, ನೀನ್ ದೋಚಕ್ಕೆ ಪ್ರಯತ್ನ ಪಡ್ತಾ ಇದೀಯ ಕಣೆ. ಚೆನ್ನಾಗಿ ಹೇಳ್ತೀರಾ ರೀ ನೀವು. ನಮ್ಮ ಅಕ್ಕನೋ ಅಲ್ವೋ ಅನ್ನೋ ಅನುಮಾನ ಅತ್ತೆಯವ್ರಿಗೂ ಇದೆ ಅಂತ ತಾನೆ ಸ್ವಾಮೀಜಿನ ಮನೆ ಕರ್ಕೊಂಡ್ ಬಂದಿದ್ದು. ಅವ್ರೇನಾದ್ರು ನಮ್ಮ ಅಕ್ಕ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ನಮ್ಮ ಅಕ್ಕಂಗ್ ಏನಾಗ್ಬಿಡತ್ತೋ ಅಂತ ವಿಶಾಲ್ ಬಾವ ಮನ್ಸಲ್ ನೋವಿಟ್ಕೊಂಡು ಕುಗ್ಗ್ ಹೋಗಿ ಈ ಆಸ್ತಿನೆಲ್ಲ ನೀನೇ ನೋಡ್ಕೊಳಪ್ಪ ವಿಕ್ರಾಂತ್ ಅಂತ ನಿಮ್ಗೆ ಎಲ್ಲ ಕೊಡೋ ತರ ಇದ್ದಾರೆ. ಇದೆಲ್ಲ ಒಂದ್ಸಲ ಯೋಚನೆ ಮಾಡಿ. ಹಾಗೆ ನಡೆದ್ರೆ ನಾನ್ ದೂರ ಆಗ್ಬಿಡ್ತೀನಿ ಅಷ್ಟೇ. ಏನದು? ಎಲ್ಲದಕ್ಕೂ ಲಿಂಕ್ ಇದೆ ಅಲ್ಲಿ. ಏನಂತ ಹೇಳಿ? ಮೊದ್ಲು ಅಮ್ಮ ಏನ್ ಮಾಡ್ತಾರೆ ಅಂತ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತೀನಿ.